ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಡೇ 6 ಆಫ್ ವ್ಲಾಗಿಂಗ್. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹಾಲು ಕುಡಿದೆ. ಇವಾಗ ರೆಡಿ ಆಗ್ತಿದ್ದೀನಿ ಗೈಸ್ ಕಾಲೇಜಿಗೆ ಹೋಗೋಕ್ಕೆ. ರೆಡಿಯಾಗಿ ಊಟ ತಿಂದು ಕಾಲೇಜಿಗೆ ಹೋಗಬೇಕು. ಬನ್ನಿ ಗೈಸ್, ಇವಾಗ ಬೇಗ ರೆಡಿ ಆಗೋಣ. ಟೈಮ್ ನೋಡ್ಕೊಬೋದು. ಈ 20 ಆಗಿದೆ ಗೈಸ್. ಬನ್ನಿ ಇವಾಗ ಬೇಗ ರೆಡಿ ಆಗೋಣ. ರೆಡಿಯಾಗಿ ಊಟ ತಿಂದು ಕಾಲೇಜ್ಗೆ ಹೋಗೋಣ. ಬನ್ನಿ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು 5 ಗಂಟೆಗೆ ಬರಬೇಕಾಗಿದ್ದವು ನಾನು. ಏನಪ್ಪ ರೀಸನ್ ಅಂದರೆ ನೀವೇ ನೋಡಿ ಗೈಸ್. ಹೆಂಗೆ ಬಿತ್ತಂದ್ರೆ ಮಳೆ ಹಂಗೆ ಬಿತ್ತು. ಇವತ್ತು ಮಳೆ ಜೋರಾಗಿ ಬಿತ್ತು ಗೈಸ್. ಅದಕ್ಕೆ ಲೇಟ್ ಆಯಿತು. 1 ಅವರ್ ಆಯಿತು. 1 ಅವರಿಂದ ಮಳೆ ಬೀಳ್ತಾಯಿತ್ತು. ಅದಕ್ಕೆ ಅಲ್ಲೇ ಚಿಕ್ಕಬಳ್ಳಾಪುರಲ್ಲೇ ಸ್ಟೇ ಆಗಿದೆ. ಇವಾಗ ಒಂದು ಹಾಫ್ ಆನ್ ಅವರ್ ಆಯ್ತು ಗೈಸ್ ಬಂದು ಇನ್ನೂ ಎಗ್ಸ್ ತಿಂದಿಲ್ಲ, ಹಾಲು ಕುಡ್ದಿಲ್ಲ. ಬನ್ನಿ ಗೈಸ್, ಬೇಗ ಎಗ್ ತಿಂದು ಹಾಲು ಕುಡಿಯೋಣ, ಮೊಟ್ಟೆ ತಿಂದು ಹಾಲು ಕುಡಿಯೋಣ. ಬನ್ನಿ ಗೈಸ್. ಹಲೋ ಗೈಸ್, ಈಗ ತಾನೇ ವರ್ಕೌಟ್ ಮುಗಿಸಿದೆ. ವರ್ಕೌಟ್ ವಿಡಿಯೋ ಹಾಕಿಲ್ಲ ಗೈಸ್. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಚಾರ್ಜಿಂಗ್ ಹಾಕಿದ್ದೆ. ಇನ್ನೊಂದು ಇವಾಗ ಮೊಬೈಲ್ ಇಲ್ಲ ಗೈಸ್. ಇನ್ನೊಂದು ಮೊಬೈಲ್ ಬಂದಿದ್ದ ತಕ್ಷಣ ಪ್ರ್ಯಾಂಕ್ ಮಾಡಬೇಕು. ಒಂದು 9ಗೆ ಸ್ಟಾರ್ಟ್ ಮಾಡ್ತೀನಿ ಪ್ರ್ಯಾಂಕ್ ಕಾಲ್ ಮಾಡೋದು. ಬನ್ನಿ ಗೈಸ್, ಇವಾಗ ವರ್ಕೌಟ್ ಆಗಿದ ತಕ್ಷಣ ಅದೊಂದು ವೆಜಿಟೇಬಲ್ ತಿನ್ನಬೇಕಲ್ಲ. ಇವತ್ತು ಕ್ಯಾರೆಟ್ ತಿಂತಾಯಿದ್ದೀನಿ. ಕ್ಯಾರೆಟು ಸೌತೆಕಾಯಿ ತಿಂತಾಯಿದ್ದೀನಿ, 2 ತಿಂತಾಯಿದ್ದೀನಿ. ಬನ್ನಿ ಗೈಸ್, ತಿನ್ನೋಣ. ತಿಂದು ಒಂದು 45 ಇಲ್ಲ 1 ಅವರ್ ಬಿಟ್ಕೊಂಡು ಊಟ ಮಾಡಬೇಕು. ಹಲೋ ಗೈಸ್, ಹೇಳ್ದಂಗೆ ಇವಾಗ ಪ್ರ್ಯಾಂಕ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಫಸ್ಟ್ ಪ್ರ್ಯಾಂಕ್ ಬಂದುಬಿಟ್ಟು ಅಖಿಲ್ ರಾಜ್ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ ಅವನು. ಬನ್ನಿ ಗೈಸ್, ಇವಾಗ ಬೇಗ ಪ್ರ್ಯಾಂಕ್ ಮಾಡೋಣ. ಫುಲ್ಲು ಫನ್ ಇರುತ್ತೆ ನೋಡಿ. ಏನು ಮಾಡ್ತೀನಿ ಅಂತ ಹೇಳಲ್ಲ, ಮಾತಾಡೋಗಿ ನಿಮಗೆ ಗೊತ್ತಾಗುತ್ತೆ ಏನು ರೀಸನ್ ಅಂದರೆ ನಿಮ್ಮ ಅಕೌಂಟ್ಗೆ 10,000 ಬಿದ್ದಿದೆ, ದಯವಿಟ್ಟು ಅದನ್ನು ರಿಟರ್ನ್ ಮಾಡಿ ನನಗೆ ಅಂತ. ನೋಡೋಣ ಗೈಸ್ ರಿಯಾಕ್ಷನ್ ಹೇಗಿರುತ್ತೆ ಏನಂತ. ಫುಲ್ಲು ಭಯ ಬೀಳ್ತೇನೆ ಅನಿಸುತ್ತೆ. ಬನ್ನಿ ಗೈಸ್, ಇವಾಗ ಬೇಗ ಮಾಡೋಣ. ಹಲೋ ಗೈಸ್, ಬನ್ನೀಗ ನನ್ನ ಫ್ರೆಂಡು ಬಾಲಾಜಿ ಅಂತಿದ್ದಾನೆ, ಅವನಿಗೆ ಟ್ರೈ ಮಾಡೋಣ. ಇಬ್ಬರಿಗೆ ಟ್ರೈ ಮಾಡಿದೆ, ಅವರು ರೆಸ್ಪಾನ್ಸ್ ಇಲ್ಲ ಗೈಸ್. ರೆಸ್ಪಾನ್ಸ್ ಏನಿಲ್ಲ.
ಇವಾಗ ನನ್ನ ಫ್ರೆಂಡು ಅಂದರೆ ನನ್ನ ಫ್ಯಾಮ್ಲಿ ಮೆಂಬರ್ ಅವನು ಬನ್ನಿ ಗೈಸ್ ಇವಾಗ ಒಂದು ಅವ್ನಿಗೆ ಪ್ರ್ಯಾಂಕ್ ಕಾಲ್ ಮಾಡೋಣ. ಅವ್ನಿಗೂ ಸೇಮ್ ಗೈಸ್ ಅದೇ 10,000 ಹಾಕಿದ್ದೀವಿ, ಅದನ್ನ ರಿಟರ್ನ್ ಮಾಡಿ ನಮಗೆ ಅಂಥೇಳಿ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್ ಇವಾಗ ಹೇಗಿರುತ್ತೆ ಅನ್ನೋದು ನೋಡೋಣ. ಹಲೋ ಹಲೋ ಸರ್. ಹಲೋ ಹಲೋ ಸರ್, ನಮಸ್ಕಾರ. ಯಾರು ಸರ್ ನಿಮ್ಮ ಅಕೌಂಟ್ಗೆ ಒಂದು 10,000 ಬಿದ್ದಿದೆ, ಅದಕ್ಕೆ ಸರ್? ಸರ್ ನಿಮ್ಮ ಅಕೌಂಟ್ಗೆ ಒಂದು 10,000 ಬಿದ್ದಿದೆ, ಅದನ್ನ ರಿಟರ್ನ್ ಮಾಡ್ತೀರಿ? ಏನೋ ಅರ್ಥ ಆಗಲಿಲ್ಲ. ಸರ್ ಅದು ನಿಮ್ಮ ಅಕೌಂಟ್ಗೆ 10,000 ಬಿದ್ದಿದೆ, ಅದು ನನಗೆ ರಿಟರ್ನ್ ಮಾಡಿ ಸರ್. ಇರೇ ಸರ್, ನೋಡ್ಬಿಟ್ಟು ಕಾಲ್ ಮಾಡ್ತೀವಿ. ಸರ್ ನೋಡಿ ಸರ್, ಹಂಗೆ ಒಂದು ನಿಮಿಷ. ಹಲೋ ಗೈಸ್, ಫುಲ್ಲು ಭಯ ಪಟ್ಬಿಟ್ಟಿದ್ದಾನೆ. ಇರಿ ಒಂದೇ ನಿಮಿಷ ಫೋನ್ ಮಾಡ್ತೀನಿ ನೋಡ್ಬಿಟ್ಟು ಫೋನ್ ಮಾಡ್ತೀನಿ ಅಂದ. ಹಂಗೆ ನೋಡಿ ಸರ್ ಅಂತೆ, ಅದಕ್ಕೆ ಹಂಗೆ ಕಟ್ ಮಾಡಿಬಿಟ್ಟಿದ್ದಾರೆ. ಬನ್ನಿ ಗೈಸ್ ಇನ್ನೊಂದು ಸತಿ ಮಾಡೋಣ, ಏನೋ ನೋಡೋಣ. ಹಲೋ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಕೆಲಸ ಇದೆ ಸರ್ ಅದು ನಿಮಗೆ ನಿಮ್ಮ ಅಕೌಂಟ್ಗೆ 10,000 ಬಿದ್ದಿದೆ ಸರ್, ಅದು ನನಗೆ ರಿಟರ್ನ್ ಮಾಡ್ತೀರಾ? ಸರ್. ಏನು ಕೇಳಿಸ್ತಾ ಇಲ್ಲ. ಸರ್ ನಿಮ್ಮ ಅಕೌಂಟ್ಗೆ ಒಂದು 10,000 ಬಿದ್ದಿದೆ, ಅದನ್ನ ನನಗೆ ರಿಟರ್ನ್ ಮಾಡ್ತೀರಾ? ನಮ್ಮ ಅಕೌಂಟಲ್ಲಿ ಇರೋದೇ 86 ರೂಪಾಯಿ ಸರ್. ಸ್ಕ್ಯಾಮ್ ಎಲ್ಲ ಮಾಡ್ಬಿಡ್ತಾರೆ. ಸರ್ ಇಲ್ಲ ಸರ್, ಬಂದಿದೆ ನೋಡಿ ಸರ್. ನಮ್ಮದು ಸ್ಕ್ರೀನ್ ಶಾಟ್ ಏನಾದರೂ ಸೆಂಡ್ ಮಾಡಬೇಕೆ ಸರ್? ಹಾಂ ಸರ್, ಸೆಂಡ್ ಮಾಡಿ ಸರ್. ನೀವು ಕೇಳಿದ ತಕ್ಷಣ ಸೆಂಡ್ ಮಾಡೋಕ್ಕಾಗಲ್ಲ. ಸರ್ ನೋಡಿ ಸರ್, ಅರ್ಜೆಂಟ್ ಇದೆ ಸರ್, ಅದು ಹಾಸ್ಪಿಟ್ಲ್ದು ಸರ್. ಅದು ನಮ್ಮ ಹತ್ರ ಇರೋದು 86 ರೂಪಾಯಿ. ಅಲ್ಲ ಸರ್, 1000 ಹೇಳ್ತಾ ಇದ್ದೀರಾ? ಅಲ್ಲ ಸರ್, ನಮ್ಮವರು ಹಾಸ್ಪಿಟ್ಲಲ್ಲಿದ್ದಾರೆ ಸರ್, ಅದಕ್ಕೆ ಅದು ಸರ್ ಆಯ್ತು, ಏನೇ ಫೋನ್ ಇಡ್ರಿ. ನೀವು ಯಾರ್ರಿ ನಿಂತ್ಕೋತಲ್ಲಿ ಏನು ಚಿಂಟಿ ಅಂತ ನಮ್ಗೇನು ಗೊತ್ತಿಲ್ವಾ? ಹೆಂಗೆ ಗೊತ್ತಾಯ್ತು? ನಿಮ್ಗೆ ಯಾವುದೇ ಹಾಂ ಬಾಲಾಜಿ, ಹೇಗನ್ನಿಸ್ತಪ್ಪ ಇವಾಗ? ಏನು ನಂಬಕ್ಕೆ ಆಗಿಲ್ಲ. ಹಾಂ ಫಸ್ಟಲ್ಲಿ ನಂಬಕ್ಕೆ ಆಗಲಿಲ್ಲ, ಸೈಕ್ ಮಾಡಿದೆ. ಹಾಂ, ಆದರೆ ಅದು ಮಧ್ಯದಲ್ಲಿ ನೀನು ವಾಯ್ಸ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟು. ಹೌದಾ? ಹಾಂ, ಹೆಂಗೋ ಒಂಚೂರು ಆದರೂ ಬಕರ ಅದಲ್ಲ, ಸಾಕು. ಅಮೌಂಟು ಸಣ್ಣ ಎಷ್ಟು 84 ರೂಪಾಯಿ ಐತೆ, ಬೇಕೇನೋ? ಬೇಡಪ್ಪ. ಇವಾಗ ಸಕ್ಸಸ್ಫುಲ್ಲಾಗಿ ನಮ್ಮ ಫ್ರೆಂಡ್ ಬಾಲಾಜಿ ಪ್ರ್ಯಾಂಕ್ ಆಗಿದ್ದಾನೆ, ಆದರೆ ಅವ್ನಿಗೆ ಗೊತ್ತಾಗೋಯ್ತು. ನೆಕ್ಸ್ಟ್